ಮಕರ ಸಂಕ್ರಾಂತಿ ಹಿನ್ನೆಲೆ ನದಿಗೆ ಸ್ನಾನಕ್ಕೆ ಹೋಗಿ ಮೃತಪಟ್ಟ ಹಾನಗಲ್ ತಾಲೂಕಿನ ನಿಡಕ್ಕಿನ ಕೊಪ್ಪ ಪ್ರವೀಣ್. ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಕುಟುಂಬ ಸಮೇತ ಸೊರಬ ತಾಲೂಕಿನ ತಲಕಡಿ ಸಮೀಪದ ವರದಾ ನದಿಯಲ್ಲಿ ಸ್ನಾನ ಮಾಡುವಾಗ ಆಕಸ್ಮಿಕವಾಗಿ ನದಿಯಲ್ಲಿ ಮುಳುಗಿ ಮೃತಪಟ್ಟಿರುತ್ತಾನೆ. ಮೃತಪಟ್ಟ ಹಾನಗಲ್ ತಾಲೂಕಿನ ನಿಡಕ್ಕಿನ ಕೊಪ್ಪ ಗ್ರಾಮದ ಪ್ರವೀಣ್ ಎಂದು ಗುರುತಿಸಲಾಗಿದೆ. ಮೃತಪಟ್ಟ ಶವವನ್ನು ಹೊರಗೆ ತೆಗೆಯಲಿಕ್ಕೆ ಅಗ್ನಿಶಾಮಕ ಠಾಣೆಯವರು ಸತತ 6 ತಾಸು ಶೋಧ ಕಾರ್ಯಾಚರಣೆ ನಡೆಸಿ ಯುವಕನ ಶವವನ್ನು ನದಿಯಿಂದ ಮೇಲಕ್ಕೆ ಎತ್ತಿದ್ದಾರೆ. ಈ ಕುರಿತು ಆನವಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರವೀಣ್ ಜೊತೆ ರಮೇಶ್, ಜೀವನ ಕನ್ನಡ ನ್ಯೂಸ್, ಶಿವಮೊಗ್ಗ. ಹೋಗ ಮಾಲ್ ಬಿಡ್ರಿ ಅವ ಇರೋದ ಹೇಳೋವಲ್ಲ ಯಾವ ಮೂಡು ಬಂತ ಹೋಗೈತಿ ಏನ್ರಿ ಅವ ಒಂದು ಮಾರು ನೀರಾಗ ಹೋಗವಲ್ಲ ಭಾಳ ಮೊದಲು ಬಿಟ್ಟಿದ್ದೀರಿ ಮಯೂರ ಚಕ್ರಿ ಹಕ್ಕ ಚಕ್ರಿ ಜಗ್ ಹಿಡ್ಕೊರ ಇರಿ ಇರಿ ಅಂತ ಫಸ್ಟ್ ನೀವು ಕೆಳಗೆ ನಾವು ಕೊಡ್ತೀವಿ ಇಲ್ಲ ಅಲ್ಲ ಅಂತ ಹಿಡ್ಕೊ ಎಲ್ಲಿ ಹಿಡ್ತೀರಿ ಕೈ ಹಿಡ್ತೀರಿ ಏ ಬರಿ ಹಿಡ್ಕಣ ನಿಧಾನ ಕಿತ್ಕಿರಿ 4 ಜನ ಸರ್ ಏ ಬೇಡ ಬೇಡ ಮ್ಯಾಲ್ ತೂರಿ ಹಿಂಗ ಬರ್ರಿ ಹಿಡ್ಕರಿ ಸ್ವಲ್ಪ ಮ್ಯಾಲ್ ಇದ್ದೀರಿ ಹಿಡ್ಕರಿ क्या बोले